ಧರ್ಮಸ್ಥಳ ಕೇಸ್ಗೆ ಇವತ್ತು ಎಸ್ಐಟಿ ಎಂಟ್ರಿಯನ್ನ ಕೊಡ್ತಾ ಇದೆ. ಇವತ್ತಿನಿಂದ ಧರ್ಮಸ್ಥಳದಲ್ಲಿ ಎಸ್ಐಟಿ ಇಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಿಂದ ತನಿಖೆಯನ್ನ ಶುರು ಮಾಡಲಾಗುತ್ತೆ. ನೂರಾರು ಶವಗಳನ್ನ ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಹೂತಿಟ್ಟಂತ ಆರೋಪ ಏನಿತ್ತು, ವ್ಯಕ್ತಿಯೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಏನಿತ್ತು, ಇದು ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿತ್ತು. ಆ ತನಿಖೆಯನ್ನ ಇವತ್ತಿಂದ ಅಧಿಕೃತವಾಗಿ ಎಸ್ಐಟಿ ಶುರು ಮಾಡ್ತಾ ಇದೆ. ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಗೆ ಭೇಟಿಯನ್ನ ಕೊಡುತ್ತೆ ಈ ಟೀಮ್. ಎಸ್ಪಿ ಇಂದ ಮಾಹಿತಿಯನ್ನ ಅಧಿಕಾರಿಗಳು ಪಡ್ಕೊಳ್ತಾರೆ. ಅದಾದ್ಮೇಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಎಸ್ಐಟಿ ಭೇಟಿಯನ್ನ ಕೊಡುತ್ತೆ. ಕೇಸ್ನ ವಿವರಣೆ, ಇಲ್ಲಿ ತನಕ ಏನೆಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡಲಾಗಿದೆ, ದಶಕಗಳಿಂದ ಊಹಾಪೋಹಗಳು ಅಂತೆ ಕಂತೆಗಳು ಹರಿದಾಡ್ತಾ ಇದ್ವು. ಅದ್ರ ಜೊತೆಯಲ್ಲಿ ಸಾಕ್ಷಿಗಳ ಕೊರತೆ ಕೂಡ ಕೆಲವೊಂದು ಪ್ರಕರಣದಲ್ಲಿ ಇತ್ತು ಅಂತಾನೂ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲಿ ತನಕ ತನಿಖೆಯ ಹಾದಿಯಲ್ಲಿ ಸ್ಥಳೀಯ ಪೊಲೀಸರು ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದಾರೆ, ದಾಖಲೆಗಳನ್ನ ಸಂಗ್ರಹ ಮಾಡಿದ್ದಾರೆ, ಅದನ್ನೆಲ್ಲ ಎಸ್ಐಟಿ ಪಡ್ಕೊಳ್ಳುತ್ತೆ. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದ ಟೀಮ್ ಇವತ್ತು ವಿಸಿಟ್ ಮಾಡುತ್ತೆ. ಎಸ್ಐಟಿಗೆ 20 ಪೊಲೀಸ್ ಸಿಬ್ಬಂದಿಯನ್ನ ಸೇರ್ಪಡೆಗೊಳಿಸಿ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಲಾಗಿದೆ. ಅನುಚೇತ್, ಸೌಮ್ಯಲತಾ, ಜಿತೇಂದ್ರ ಕುಮಾರ್ ಇರುವಂತಹ ಟೀಮ್ ಹೆಚ್ಚುವರಿಯಾಗಿ ದಕ್ಷಿಣ ಕನ್ನಡ, ಉಡುಪಿ ಅಧಿಕಾರಿಗಳನ್ನ ಈ ಟೀಮ್ನಲ್ಲಿ ಸೇರ್ಪಡೆ ಮಾಡಲಾಗಿದೆ. ಶವಗಳ ಹೂತಿಟ್ಟ ಆರೋಪದ ತನಿಖೆ ಇವತ್ತಿನಿಂದ ಅಧಿಕೃತವಾಗಿ ಶುರುವಾಗುತ್ತೆ. ಎಸ್ಐಟಿಯಿಂದ ತನಿಖೆಯನ್ನ ಆರಂಭ ಮಾಡಲಾಗುತ್ತೆ. ಮೊದಲು ಸ್ಥಳೀಯ ಪೊಲೀಸರಿಂದ ದಾಖಲೆ, ಮಾಹಿತಿಯನ್ನ, ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿಕೊಳ್ಳುತ್ತೆ ಈ ಎಸ್ಐಟಿ. ಅದಾದ್ಮೇಲೆ ಅಖಾಡಕ್ಕೆ ಇಳಿತಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಎಸ್ಐಟಿ ಟೀಮ್ ಫಾರ್ಮ್ ಆಗಿದೆ ಆಲ್ರೆಡಿ. ಈಗ ಫಸ್ಟ್ ಎಸ್ಪಿ ಕಚೇರಿಗೆ ಹೋಗ್ತಾರೆ, ಅದಾದ್ಮೇಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬರ್ತಾರೆ ಅಂತಿದೆ. ಅಂದ್ರೆ ಈ ತನಿಖೆಯ ಹಾದಿ ಅಥವಾ ಈ ಪ್ರೋಸೆಸ್ ಹೆಂಗಿರುತ್ತೆ, ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ? ಶರ್ಮಿತಾ, ಇಡೀ ರಾಷ್ಟ್ರವೇ ಎದುರು ನೋಡ್ತಾ ಇರುವಂತಹ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಇವತ್ತು ಅಧಿಕೃತವಾಗಿ ಆರಂಭಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಎಸ್ಐಟಿ ತಂಡ ರಚನೆಯಾಗಿದೆ. ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಬಂದು ಅಲ್ಲಿ ವರದಿಯನ್ನು ಪಡ್ಕೊಂಡು ಆನಂತರವಾಗಿ ನೇರವಾಗಿ ಧರ್ಮಸ್ಥಳ ಠಾಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ನಾವೀಗ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಜುಲೈ 11ರ ಬಳಿಕ ಈ ಪ್ರಕರಣ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತ್ತು. ಓರ್ವ ಅನಾಮಿಕ ವ್ಯಕ್ತಿ ಬೆಳ್ತಂಗಡಿ ಕೋರ್ಟಿಗೆ ತನ್ನ ಹೇಳಿಕೆಯನ್ನು ಕೊಟ್ಟ ನಂತರವಾಗಿ ಇಡೀ ರಾಜ್ಯದ ಜನರ ಕಣ್ಣು ಇದೀಗ ಧರ್ಮಸ್ಥಳದ ಪ್ರಕರಣದತ್ತ ಹೊರಳಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ಎಸ್ಐಟಿ ತನ್ನ ತನಿಖೆಯನ್ನ ಮುಂದುವರಿಸುತ್ತೆ. ಮುಂದಿನ 3 ತಿಂಗಳ ಕಾಲ ಎಲ್ಲ ಪ್ರಕರಣಗಳ ತನಿಖೆಯನ್ನ ಜಾಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಪೊಲೀಸ್ ಸಿಬ್ಬಂದಿ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಯಾಕೆಂದ್ರೆ ಕಳೆದ 20 ವರ್ಷಗಳಿಂದ ಆದಂತಹ ಅಸಹಜ ಸಾವು ಮತ್ತು ನಿಗೂಢ ಸಾವಿನ ಪ್ರಕರಣದ ರಹಸ್ಯವನ್ನ ಭೇದಿಸೋದು ಎಸ್ಐಟಿಗೆ ಇರುವಂತಹ ಮೊದಲ ಟಾಸ್ಕ್. ಹಾಗಾಗಿ ಕಳೆದ 20 ವರ್ಷಗಳ ಎಲ್ಲ ಕೇಸುಗಳ ಡೀಟೇಲ್ಗಳನ್ನ ಎಸ್ಐಟಿಗೆ ಕೊಡಬೇಕು ಎಂಬ ಉದ್ದೇಶದಿಂದ ಈಗ ಪೊಲೀಸ್ ಸಿಬ್ಬಂದಿ ಕೂಡ ಎಲ್ಲ ವರದಿಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆ ಮೇರೆಗೆ ಧರ್ಮಸ್ಥಳ ಠಾಣಾ ಪೊಲೀಸರು ಈಗ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಅವರು ಕೂಡ ಒಂದು ವರದಿಯನ್ನ ಸಿದ್ಧಪಡಿಸಿಕೊಂಡಿರುವಂತದ್ದು. ಯಾಕಂದ್ರೆ ಪೊಲೀಸರು ಇಲ್ಲಿ ತನಕ ಸಂಗ್ರಹಿಸಿರುವಂತಹ ಸಾಕ್ಷಿ ಮತ್ತು ಆ ಪ್ರಕರಣದ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿಗೆ ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಹಂತದ ಸಿದ್ಧತೆಗಳು ಪೂರ್ಣಗೊಂಡಿರುವಂತದ್ದು. ಬಂದ ಮಾಹಿತಿ ಪ್ರಕಾರವಾಗಿ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕೇಂದ್ರ ಕಚೇರಿ ಇರುವಂತದ್ದು ಮಂಗಳೂರಿಗೆ ಭೇಟಿ ನೀಡಿ ಆನಂತರವಾಗಿ ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಇವತ್ತಿನಿಂದ ಪ್ರಕರಣ ಅಧಿಕೃತವಾಗಿ ಚಾಲನೆಗೊಳ್ಳುತ್ತೆ. ಹಾಗಾಗಿ ಸಹಜವಾಗಿ ಸಾವಿರಾರು ಜನರಲ್ಲಿ ಈ ಕುತೂಹಲ ಇರುವಂತದ್ದು. ಹಾಗಾಗಿ ಈ ಕುತೂಹಲಕ್ಕೆ ಎಸ್ಐಟಿ ಇವತ್ತು ಅಫಿಷಿಯಲ್ ಆಗಿ ತನಿಖೆಗೆ ಇಳಿತಾ ಇದೆ. ಸ್ಥಳೀಯ ಪೊಲೀಸರು ಏನೆಲ್ಲ ಮಾಹಿತಿ ಕೊಡ್ತಾರೆ ಅನ್ನೋ ಒಂದು ಕುತೂಹಲದ ಮಧ್ಯದಲ್ಲಿ ಈಗ ಸಾರ್ವಜನಿಕ ವಲಯದಲ್ಲಿ ಕುತೂಹಲ ಇರೋದು, ಒಬ್ಬ ವ್ಯಕ್ತಿ ಬರ್ತಾನೆ, ನಾನು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ, ನಾನು ತೋರ್ಸಕ್ ರೆಡಿ ಇದ್ದೀನಿ ಅಂತ ಹೇಳಿದ್ರು ಕೂಡ ಪೊಲೀಸರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ. ಈಗ ಎಸ್ಐಟಿ ಎಂಟ್ರಿ ಆಗ್ತಿರೋದ್ರಿಂದ ಅದಕ್ಕೆ ಕೌಂಟ್ ಡೌನ್ ಶುರು ಆಗಿದೆಯಾ? ಯಾವ ತರ ಒಂದು ಕ್ಯೂರಿಯಾಸಿಟಿ ಇದೆ?
ಖಂಡಿತ ಯಾಕೆಂದ್ರೆ ಈ ಬಗ್ಗೆ ಸಾಕಷ್ಟು ಜನ ಕ್ವಶನ್ ಅನ್ನ ಕೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಇದೇ ಪ್ರಶ್ನೆಯನ್ನು ಕೇಳಿರುವಂತದ್ದು. ಜುಲೈ 11ನೇ ತಾರೀಕು ಓರ್ವ ವ್ಯಕ್ತಿ ಬಂದು ಕೋರ್ಟಿಗೆ ಹೇಳಿಕೆ ಕೊಡ್ತಾನೆ. ಆನಂತರ ಬಗ್ಗೆ ಓಪನ್ ಆಗಿ ಸ್ಥಳ ಮಹಜರಿಗೆ ಬಂದು ನೇತ್ರಾವತಿಯ ನದಿ ತಟದಲ್ಲಿ ಬಂದು ನಿಲ್ತಾರೆ. ಆದ್ರೂ ಕೂಡ ಪೊಲೀಸರು ಬಂದಿಲ್ಲ. ಯಾಕೆ ಬಂದಿಲ್ಲ ಎಂಬ ಪ್ರಶ್ನೆ ಈಗ ಜನಸಾಮಾನ್ಯ ಇವತ್ತಿಗೂ ಕೂಡ ಕ್ವಶನ್ ಇಡ್ತಾ ಇರುವಂತದ್ದು. ಒಂದು ವೇಳೆ ಪೊಲೀಸರು ಇಷ್ಟು ಡಿಲೇ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಸಾಕ್ಷ್ಯ ನಾಶ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖ ಆರೋಪಿ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇಷ್ಟು ಡಿಲೇ ಯಾಕೆ ಮಾಡ್ತಾ ಇದ್ದೀರಿ ಎಂಬ ಪ್ರಶ್ನೆಯನ್ನ ವಕೀಲರ ತಂಡ ಸರ್ಕಾರದ ಮುಂದೆ ಕೊಟ್ಟಿತ್ತು. ಹಾಗಾಗಿ ಸರ್ಕಾರ SIT ಅನ್ನ ನೇಮಕ ಮಾಡಿರುವಂತದ್ದು. ಇನ್ನೊಂದು ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಪರ ವಕೀಲರಾದಂತಹ ಮಂಜುನಾಥ್ ಈಗ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದಾರೆ. SIT ತನಿಖೆಯ ಹಿನ್ನೆಲೆಯಲ್ಲಿ ಯಾರೆಲ್ಲ ಧರ್ಮಸ್ಥಳದಲ್ಲಿ ಹಿಂದೆ ಮಿಸ್ಸಿಂಗ್ ಆಗಿದ್ದಾರೆ, ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ, ಅವರ ಫ್ಯಾಮಿಲಿ ಕೂಡ SITಗೆ ಮಾಹಿತಿ ನೀಡೋಕೆ ಅವಕಾಶವನ್ನು ಕೊಡಬೇಕು. ಆದರೆ ಹೆಲ್ಪ್ ಲೈನ್ ಅನ್ನು ತೆಗಿಬೇಕು. ಯಾಕೆಂದ್ರೆ ಯಾರೂ ಕೂಡ ಬಹಿರಂಗವಾಗಿ ತಮ್ಮ ಹೆಸರನ್ನ ತಮ್ಮ ಮಾಹಿತಿಯನ್ನು ಕೊಡೋಕೆ ಸಿದ್ಧರಿಲ್ಲ. ಅಷ್ಟು ಭಯಪಟ್ಟಿದ್ದಾರೆ ಆ ಕುಟುಂಬಗಳು. ಹಾಗಾಗಿ ಆ ಕುಟುಂಬಗಳ ಮಾಹಿತಿಯನ್ನು ಕೊಡೋಕು ಕೂಡ SIT ಶೀಘ್ರವಾಗಿ ಹೆಲ್ಪ್ ಲೈನ್ ತೆಗಿಬೇಕು ಅಂತ ಹೇಳಿ ಮಂಜುನಾಥ್ ಅವರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಒಂದು ವೇಳೆ ಮನವಿ ಪುರಸ್ಕರಿಸಿ SIT ಹೆಲ್ಪ್ ಲೈನ್ ತೆಗೆದ್ರೆ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ SIT ತನಿಖೆ ಹೇಗಿರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.